ಸೊ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಇಚ್ಛೆ ಆಗಿರುತ್ತೆ. ಅದರಲ್ಲೂ ಕೂಡ ಹೊಟ್ಟೆಯ ಭಾಗದ ಬೊಜ್ಜನ್ನು ಕರಗಿಸಬೇಕು ಅಂತ ತುಂಬಾನೇ ಶ್ರಮ ಪಡ್ತಾ ಇರ್ತಾರೆ. ಸೊ ಈ ಬೆಲ್ಲಿ ಫ್ಯಾಟ್ ಅನ್ನುವಂಥದ್ದು ಬಹಳ ಸ್ಟಬ್ಬನ್ ಫ್ಯಾಟ್ ಇದ್ದಂತೆ. ದೇಹದ ಓವರಾಲ್ ತೂಕ ಕಡಿಮೆ ಆದರೂ ಕೂಡ ಬೆಲ್ಲಿ ಫ್ಯಾಟ್ ಅಷ್ಟು ಬೇಗ ಕಡಿಮೆ ಆಗೋದಿಲ್ಲ. ಯಾಕೆ ಇದು ಬೇಗ ಕಡಿಮೆ ಆಗೋದಿಲ್ಲ ಅನ್ನೋದನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾವು ತಿನ್ನುವಂತಹ ಆಹಾರ ನಮ್ಮ ದೇಹದಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತದ ಮುಖಾಂತರ ನಮಗೆ ಅದೊಂದು ಇಮಿಡಿಯೇಟ್ ಎನರ್ಜಿಯನ್ನು ಕೊಡುತ್ತೆ. ಅದಕ್ಕೆ ಒಂದು ನಾವು ಕರೆಂಟ್ ಅಕೌಂಟ್ ಅಂತ ಕರೆಯೋಣ. ಹಾಗೆ ಸ್ವಲ್ಪ ಎಕ್ಸಸ್ ಆಫ್ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಿದಾಗ ಆ ಎಕ್ಸ್ಟ್ರಾ ಗ್ಲೂಕೋಸ್ ಇರುವಂಥದ್ದು ನಮ್ಮ ಮಸಲ್ಸಲ್ಲಿ ಲಿವರಲ್ಲಿ ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ. ಅದನ್ನು ಒಂದು ಸೇವಿಂಗ್ಸ್ ಅಕೌಂಟ್ ಅಂತ ಕರಿಬಹುದು. ಹಾಗೆ ನಮ್ಮ ಆ್ಯಕ್ಟಿವಿಟಿ ಲೆವೆಲ್ ತುಂಬಾ ಕಡಿಮೆ ಇದ್ದು ನಾವು ಹೈ ಕ್ಯಾಲೋರಿ ಫುಡ್ಡನ್ನು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡ್ತಿದ್ದೀವಿ ಅಂದಾಗ ಆ ಎಕ್ಸ್ಟ್ರಾ ಗ್ಲೂಕೋಸ್ ಏನಿರುತ್ತೆ ಅದೆಲ್ಲ ಮತ್ತೊಮ್ಮೆ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಒಂದು ಹೊಟ್ಟೆಯ ಭಾಗದಲ್ಲಿ, ಹಿಪ್ಸ್ನ ಭಾಗದಲ್ಲಿ, ತೊಡೆಯ ಭಾಗದಲ್ಲಿ ಒಂದು ಫಿಕ್ಸ್ಡ್ ಡೆಪಾಸಿಟ್ನ ಮಾದರಿಯಲ್ಲಿ ಅದು ಶೇಖರಣೆ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಈ ಕರೆಂಟ್ ಅಕೌಂಟ್ ಅನ್ನೋವಂಥದ್ದನ್ನು ನಾವು ಪ್ರತಿನಿತ್ಯ ಬಳಸುವಂಥದ್ದು. ಹಾಗೆ ಈ ಸೇವಿಂಗ್ಸನ್ನು ಅಪರೂಪಕ್ಕೊಮ್ಮೆ ಬಳಸ್ತೀವಿ. ಅದೇ ಫಿಕ್ಸ್ಡ್ ಡೆಪಾಸಿಟನ್ನು ಎಟ್ ದ ಎಂಡೇ ನಾವು ಬ್ರೇಕ್ ಮಾಡುವಂಥದ್ದು. ಸೊ ಈ ಬೆಲ್ಲಿ ಫ್ಯಾಟ್ ಕೂಡ ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಒಂದು ಸ್ಟಬ್ಬನ್ ಫ್ಯಾಟ್ ಆಗಿ ಶೇಖರಣೆ ಆಗಿರುವಂಥದ್ದು. ಸೊ ನಮ್ಮ ದೇಹದ ಓವರಾಲ್ ತೂಕ ಕಡಿಮೆ ಆದರೂ ಕೂಡ ಅದು ಕಡಿಮೆ ಆಗೋದಿಲ್ಲ. ಸೊ ಇದಕ್ಕೆ ನಾವು ಪ್ರತಿನಿತ್ಯ ಡಯಟ್ ಎಕ್ಸಸೈಸನ್ನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಬಂದಲ್ಲಿ ಲಾಂಗ್ ರನ್ನಲ್ಲಿ ಇದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ಇಸ್ ದ ಓನ್ಲಿ ಕೀ ಟು ಲೂಸ್ ಬೆಲ್ಲಿ ಫ್ಯಾಟ್.